ಅವ್ರ ಹೆಸರೇನು, ಏನು ಮಾಡ್ಕೊಂಡಿದ್ರು? ಸರ್ ನಾವು ಮೇಲಿನ ತುಂಗಣದಲ್ಲಿ ಇರೋದು, ವಾಸ ಇಲ್ಲೇ ಇರೋದು. ಅವ್ನು ನಮ್ಮ ತಮ್ಮ ಇದ್ದಾನೆ, ಇಲ್ಲೇ ಪಕ್ಕದ ಮನೆ, ಇದೇ ಬೀದಿಯಲ್ಲೇ ಇರೋದು. ನಾವು 3ನೇ ಮನೆ ನಮ್ಮ ತಮ್ಮ ಇರೋದು, ನಮ್ಮ ತಾಯಿ ಮನೆಗೆ. ಈಗ ಮಣಿಕಂಠ ಅಂತ ಇರೋದು ಅವನು. ನಾವು ಇಲ್ಲಿಂದ ಬೆಳಗ್ಗೆ ಅವನಿಗೆ ಟೀ ಕಾಫಿ ಕೊಡೋಣ ಅಂತ ಕದ ತೆಗೆದು ನೋಡಿದಾಗ ಯಾರೋ ಕಲ್ಲೆತ್ತು ಹಾಕಿ ಸಾಯಿಸಿದ್ದಾರೆ, ಗೊತ್ತಿಲ್ಲ ಯಾರಂತ ಹೇಳಿ. ಈಗ ಬೆಳಗ್ಗೆ ನಮಗೆ ಗೊತ್ತಾಗಿದೆ ಅಷ್ಟೇ. ಗಲಾಟೆ ಏನು ಗೊತ್ತಿಲ್ಲ ಸರ್. ಅವ್ರ ಫ್ರೆಂಡ್ ಸರ್ಕಲ್ ಯಾರು ಬಂದಿದ್ರು, ಯಾರು ಹೋಗಿದ್ರು. ರಾತ್ರಿ ಮಳೆ ಬೇರೆ ಬರ್ತಾ ಇತ್ತು, ಅದರಿಂದ ನಮಗೇನು ಗೊತ್ತಾಗಿಲ್ಲ. ನನಗೆ ಹುಷಾರಿಲ್ಲ, ರಾತ್ರಿ ನೋಡಿಲ್ಲ, ಮಲಗಿದ್ದೀವಿ. 9 ಗಂಟೆ 10 ಗಂಟೆವರೆಗೆ ನೋಡಿದ್ದೀವಿ. ಇವ್ನು ಬಂದು ಹೋಗಿದ್ದಾನೆ, ಇಲ್ಲಲ್ಲ ಈ ರೋಡಿಗೆಲ್ಲ ಬಂದಿದ್ದಾನೆ, ಮನೆ ಹತ್ರ ಎಲ್ಲ ಬಂದಾನೆ. ಅದ್ರ ಮೇಲೆ ಏನಾಯ್ತು ಊಟಕ್ಕೆ ಬಂದಿದ್ರು ಅವರು? ಇಲ್ಲಿ ಬರಲ್ಲ ಊಟಕ್ಕೆ, ನಮ್ಮ ತಂಗಿ ಮನೆಯಿಂದ ಕೊಟ್ಟು ಕಳಿಸಿ, ನಮ್ಮ ತಂಗಿ ಮಗನ ಕೈಗೆ ಅಷ್ಟೇ. ಅವರೇ ಕೊಟ್ಟು ಕಳಿಸ್ತಾರೆ. ಇಲ್ಲ, ಮದುವೆ ಆಗಿಲ್ಲ. ಇಬ್ರು ಅಣ್ಣ ತಮ್ಮರು ಇದಾರೆ ಅಲ್ಲಿ. ಮತ್ತೆ ಫ್ರೆಂಡ್ ಸರ್ಕಲ್ ಬರ್ತಾರೆ, ಹೋಗ್ತಾರೆ, ಇರ್ತಾರೆ. ಯಾರು ಏನಂತ ಗೊತ್ತಿಲ್ಲ. ಗಾರೆ ಕೆಲಸ ಮಾಡೋದು. ದಿನ ಗಾರೆ ಕೆಲಸ. ಅಲ್ಲಿ ಸರ್ಕಲ್ ಇಂದ ಹೋಗ್ತೇನೆ, ಅಲ್ಲಿಂದ ಯಾರ್ಯಾರು ಕರ್ಕೊಂಡು ಹೋಗ್ತಾರೆ, ಮತ್ತೆ ಮನೆಗೆ ವಾಪಸ್ ಬರ್ತಾರೆ. ಇಲ್ಲ ಸರ್, ಏನು ಗೊತ್ತಿಲ್ಲ ನನಗೆ. ಯಾವ ಗಲಾಟೆನೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ನಮಗೆ ಫ್ರೆಂಡ್ಸ್ ಮನೆ ಹತ್ರ ಬರಲ್ಲ, ಅಲ್ಲಿ ಸರ್ಕಲ್ ಇಂದ ಅವ್ನು ಹಂಗೆ ಹೋಗೋದು, ಹಂಗೆ ಬರೋದು. ಅವನೊಬ್ನೇ ಮನೆಗೆ ಬರೋದು. ಆಮೇಲೆ ರಾತ್ರಿ ಏನಾದ್ರು ಬಂದಿದ್ರೆ ನನಗೆ ಗೊತ್ತಿಲ್ಲ. ಬೆಳಗ್ಗೆ ನೋಡಿದಾಗ ಆ ಥರ ಆಗಿತ್ತು. ನೋಡ್ಕೊಂಡು ಹೊರಗೆ ಬಂದ್ವಿ. ಕಲ್ಲೆತ್ತು ಹಾಕಿದಾರೆ ಸರ್, ಹೊಡೆದು ಹಾಕಿದ್ದಾರೆ, ಕಲ್ಲು ಹಾಕಿದ್ದಾರೆ. ಹೊರಗಡೆ ಕೀ ನಾನು ನೋಡಿಲ್ಲ, ಅವ್ನು ನಮ್ಮ ಸಣ್ಣ ಹುಡುಗ ನೋಡಿದ್ದು. ನಮಗೆ ಅವ್ರು ತಿಳಿಸಿದ ಮೇಲೆ ನಾನು ಹುಷಾರಿಲ್ದ ಮಲಗಿದ್ನಲ್ಲ, ಎದ್ದೋಗಿ ನೋಡಿದ್ ನಾನು. ಗೊತ್ತಿಲ್ಲ ಸರ್ ನನಗೆ, ಅದೆಲ್ಲ ಗೊತ್ತು. ಲಕ್ಷ್ಮಿ.